ಸರ್ ನನ್ನರಲ್ಲೇ 10 ಗುಂಟೆ ಜಮೀನು ಬಿಟ್ಟಿದ್ದೀನಿ. 5 ಜನ ರೈತರಿಗೆ ಯಾರ ಹತ್ರ ನಾನು 1 ರೂಪಾಯಿ ತೊಗೊಂಡಿಲ್ಲ. ನನಗೆ ಬೇಕಾಗಿರೋ ಸರ್ಕಾರದಿಂದ ಒಂದೇ 1 ಗುಂಟೆ ಜಮೀನು. MP ಆಗಿರ್ಬೋದು, MLA ಆಗಿರ್ಬೋದು, ನಮ್ಮಂಥ ಅಂಗವಿಕಲರು ಸ್ವಾಭಿಮಾನಿಯಾಗಿ ಬದುಕಬೇಕಂತ ಹೇಳ್ತಾರೆ. ನಮ್ಮ ಬದುಕೋಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಗಮನಕ್ಕೆ ನಾವು ತರೋದೇನಂತಂದರೆ ನನಗೆ ಸರ್ಕಾರದಿಂದ ಒಂದೇ 1 ಗುಂಟೆ ಮಂಜೂರು ಮಾಡಿಕೊಳ್ಳಿ ಅಂತ. ಸರ್ ನನ್ನರಲ್ಲೇ 10 ಗುಂಟೆ ಜಮೀನು ಬಿಟ್ಟಿದ್ದೀನಿ. 5 ಜನ ರೈತರಿಗೆ ಯಾರ ಹತ್ರ ನಾನು 1 ರೂಪಾಯಿ ತೊಗೊಂಡಿಲ್ಲ. ನನಗೆ ಬೇಕಾಗಿರೋ ಸರ್ಕಾರದಿಂದ ಒಂದೇ 1 ಗುಂಟೆ ಜಮೀನು. ಅದಕ್ಕೆ ಬದಲಾಗಬೇಕಾದ್ರೆ ನಾನು ಜಮೀನು ಕೊಟ್ಬಿಡ್ತೀನಿ ಸರ್ಕಾರಕ್ಕೆ. ಸರ್ ನಮ್ಮ ಹೆಸರು ಶಿವಣ್ಣ ಅಂತ PK, ನಮ್ಮದು ಪಾರೇಹೊಸಳ್ಳಿ, ಕೋಲಾರ ತಾಲೂಕು. ನಮ್ಮ ತಾತನವ್ರ ಕಾಲದಾಗಿಂದ ನಾವು ವ್ಯವಸಾಯ ಮಾಡೇ ಬದುಕಿರೋದು. ಅದರಿಂದ ಇವಾಗೂ ನಾನು ವ್ಯವಸಾಯನೇ ಮಾಡಿಸ್ತಾ ಇದ್ದೀನಿ. ಸುಮಾರು 10 ವರ್ಷದಿಂದ ಮಾಡಿಸ್ತಾ ಇದ್ದೀನಿ ನಾನು. ಅದಕ್ಕೆ ಮುಂಚೆ ಕೋಲಾರಲ್ಲೇ ಓಡಾಡ್ಕೊಂಡು ಇರ್ತಾ ಇದ್ದೆ ಸಂಘಟನೆಯಲ್ಲಿ. ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ ಡಿಸೇಬಲ್ ಸಂಘಟನೆಯಲ್ಲಿ. ಬಟ್ ಅದೆಲ್ಲ ಬೇಡ ಅಂತ ಬಿಟ್ಟು ಬಂದು ವ್ಯವಸಾಯ ಮಾಡಿಸ್ತಾ ಇದ್ದೀನಿ 10 ವರ್ಷದಿಂದ. ಇವಾಗ ನನಗೆ 1 ವರ್ಷದಿಂದ ದಾರಿ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಇಲ್ಲ, ಅದು ಗೋಮಾಳ ಜಮೀನು 25 ಎಕರೆ ಇದೆ. ಅದು 10 ಜನಕ್ಕೆ ಆಗಿದೆ. ಅದರಲ್ಲಿ ಇನ್ನೂ 5 ಎಕರೆ SS ಇದೆ. ನನಗೆ ಬೇಕಾಗಿರೋದು ಒಂದೇ 1 ಗುಂಟೆ 10 ಅಡಿ ಅಗಲ. ನಾನು ಬೇಕಾದ್ರೆ ಸರ್ಕಾರಕ್ಕೆ ನನ್ನ ಜಮೀನಲ್ಲಿ ಕೊಟ್ಬಿಡ್ತೀನಿ. 1.5 ಗುಂಟೆ ಬೇಕು. 1 ಗುಂಟೆ ಕೊಟ್ಟರೆ ನನಗೆ ದಾರಿ ಒಂದೇ ಸರ್ ತೊಂದರೆ. ಇವಾಗ ನೋಡಿ ಬೆಳೆ ಬೆಳೆದಿದ್ದೀನಿ, ಆಚೆ ಕಡೆ ಹೋಗೋಕ್ಕಾಗ್ತಾ ಇಲ್ಲ. ಲೇಬರ್ಸು ಇವಾಗ ಬರೋಲ್ಲ ಸರ್, ಎತ್ತಲ್ಲ ಯಾರು ಬಂದು. ತುಂಬ ಕಷ್ಟ ಆಯ್ತು. ನಾನು ಟೊಮೆಟೊ ಬಿಟ್ಬಿಟ್ಟೆ ಸರ್. 5 ಲಕ್ಷ ಸರ್, 1 ರೂಪಾಯಿ ಬರಿಲ್ಲ ಸರ್. ದೇವ್ರಣಿಸ್ಬೋದು 5 ಲಕ್ಷ ಲಾಸ್ ಸರ್. ಇವಾಗ ಹೂವು ಐತೆ, ಇನ್ನೆಲ್ಲ 20 ದಿನಕ್ಕೆ ಶಾಂಪಲ್ ಆಗುತ್ತೆ. ಸಾಕ್ಸ್ಬೇಕಂತಂದರೆ ಲೇಬರ್ಸ್ ಬರೋಲ್ಲ ಸರ್. ನನಗೆ ರೋಡ್ನಿಂದ ಗೋಮಾಳ ಜಮೀನಲ್ಲೇ 100 ಅಡಿ 1 ಗುಂಟೆ ಅಷ್ಟೇ ನನಗೆ ಬೇಕಾಗಿರೋದು. ನಾನು ಬೇರೆಯವ್ರಿಗೆಲ್ಲ 10 ಗುಂಟೆ ಜಮೀನು ನನ್ನದ್ರಲ್ಲಿ ರೋಡ್ ಮಾಡಿಬಿಟ್ಟಿದ್ದೀನಿ. ಬೇಕಾದ್ರೆ ಯಾರನ್ನ ಕೇಳ್ಕೊಳ್ಳಿ ಬಂದು ಊರಲ್ಲಿ. 6 ಜನಕ್ಕೆ ಅನುಕೂಲ ಆಗುತ್ತೆ ನಾನು ಬಿಟ್ಟಿರೋ ದಾರಿಯಲ್ಲಿ. ಬಟ್ ನನಗೆ ಹೋಗಿ ದಾರಿ ಇಲ್ದಿರ ಅವ್ರು. ಅದಕ್ಕೆ ನಾನು ಕೇಳ್ಕೊಳ್ಳೋದೇನಂದ್ರೆ ಸರ್ಕಾರಕ್ಕೆ ನನಗೆ 1 ಗುಂಟೆ ಜಮೀನು ಗೋಮಾಳಲ್ಲಿ. ನಾನೇನು ಯಾರ ಮ್ಯಾಗೂ ಇದು ಮಾಡೋಕ್ಕೋಗಲ್ಲ. ಗೋಮಾಳಲ್ಲಿ 1 ಗುಂಟೆ ಜಮೀನು ಸರ್. ತಹಶೀಲ್ದಾರ್ಗೂ ಮನವಿ ಕೊಟ್ಟಿದ್ದೀನಿ, DC ಅವ್ರಿಗೂ ಮನವಿ ಕೊಟ್ಟಿದ್ದೀನಿ, ನಮ್ಮ ಮುತ್ತೂರು ಡೆಪ್ಟಿ ತಹಶೀಲ್ದಾರ್ಗೂ ಮನವಿ ಕೊಟ್ಟಿದ್ದೀನಿ ಸರ್. 8 ತಿಂಗಳಾಗಿದೆ ಸರ್. ನಮ್ಮ ಹತ್ರ ಇದೆ ಸರ್ ಡಾಕ್ಯುಮೆಂಟ್ಸ್. ಸರ್ ಅದು ಅವ್ರ ಜಮೀನು, ಅವ್ರು ನಮ್ಮ ಬಿಡೋಲ್ಲಪ್ಪ ಅಂತಂದ್ರು. ಫಸ್ಟ್ ಬಿಟ್ಟಿದ್ರು, ನಮ್ಮ ಬಿಡೋಲ್ಲಪ್ಪ ಅಂತಂದ್ರು. ಬಿಡೋಲ್ಲ ಅಂದ್ಮೇಲೆ ನಾವು ಅವ್ರ ಮೇಲೆ ಗಲಾಟೆ ಮಾಡೋಕ್ಕಾಗುತ್ತಾ? ಕಾನೂನು ಪ್ರಕಾರ ನಂಗೆ ರಸ್ತೆ ಆಗ್ಬೇಕಷ್ಟೇ ಸರ್. 10 ಜನಕ್ಕೆ ಅನುಕೂಲ ಆಗುತ್ತೆ ಸರ್. 10 ಜನ ರೈತರು ಸರ್. ಇದೇ ಕಷ್ಟ. ಇವಾಗ ನೀವು ನೋಡಿದ್ರಲ್ಲ, ಎಲ್ಲ ರೋಡ್ಗೆ ಎತ್ತೋದು. ಇಲ್ಲ ಅಂದ್ರೆ ಪಾಪ ಬಿಟ್ಬಿಡ್ತಾರೆ ಒಳಗಡೆ. ಏನು ಮಾಡೋದು ಸರ್? ನಾನು ಕೇಳ್ಕೊಳ್ಳೋದು ಒಂದೇ, ನಮ್ಮ ಗಣಪತಿ MP ಆಗಿರ್ಬೋದು, MLA ಆಗಿರ್ಬೋದು, ನಮ್ಮಂಥ ಅಂಗವಿಕಲರು ಸ್ವಾಭಿಮಾನಿಯಾಗಿ ಬದುಕಬೇಕಂತ ಹೇಳ್ತಾರೆ. ನಮ್ಮ ಬದುಕೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಅವ್ರ ಗಮನಕ್ಕೆ ನಾವು ತರೋದೇನಂತಂದರೆ ನನಗೆ ಸರ್ಕಾರದಿಂದ ಒಂದೇ 1 ಗುಂಟೆ ಮಂಜೂರು ಮಾಡಿಕೊಳ್ಳಿ ಅಂತ ಅನುಕೂಲ. ನಂಗೆ ದಾರಿಗೋಸ್ಕರ ಅಷ್ಟೇ. ನನಗೇನು ಜಮೀನು ಬೇಡ. ನನ್ನ ಹತ್ರ ನಮ್ದಿದೆ ಜಮೀನು, 10 ಎಕರೆ ಇದೆ, ನಮ್ಗೆ ಸಾಕು ಸರ್. ಬ್ಯಾಂಕಲ್ಲೇ ಲೋನ್ ಇದೆ, ಅವ್ರು ಕೋರ್ಟ್ಗೆ ಹಾಕಿದ್ದಾರೆ ರಿಕವರಿ ಮಾಡೋಕ್ಕೆ. ನಾನು ಇನ್ನೂ ಹೋಗಿಲ್ಲ ಕೋರ್ಟ್ಗೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಇದ್ರಲ್ಲ ಸರ್, ಮೊನ್ನೆ 5 ಲಕ್ಷ ಹೋಯ್ತು. ನಾನು ಎಲ್ಲಿ ಸಾಲ ತೀರ್ಸೋದು? ಕಾಮದನಹಳ್ಳಿ ಬ್ಯಾಂಕಲ್ಲೇ ಎಲ್ಲಿ ಸಾಲ ತೀರ್ಸೋದು? ಅಷ್ಟು ಕಷ್ಟ ಆಗ್ಬಿಟ್ಟೈತಿ ಸರ್. ಚಲಪತಿ ಅಂತ ಇವ್ರು ನಮ್ಮ ಸ್ನೇಹಿತರು, ಅವನು ರೈತನೇ. ಫೋನ್ ಮಾಡಿದರೆ ಬರ್ತಾನೆ. ಹಿಂಗೆ ಹೋಗಿ ನೋಡಿದ್ರಲ್ಲ ನೀವು, ಆ ಥರ ಎತ್ಕೊಂಬರ್ತಾನೆ, ಬಿಡ್ತಾನೆ, ಎಲ್ಲ ತೋರಿಸ್ತಾನೆ, ಕರ್ಕೊಂಡು ಸರ್. ಒಂದು 100 ಮೀಟ್ರ್ನಿಂದ ಎತ್ಕೊಂಬರ್ತಾರೆ. ಅವ್ರಿಲ್ಲ ಅಂದ್ರೆ ನಾವು ಬರೋಲ್ಲ ಸರ್ ತೋಟ ಹತ್ರಕ್ಕೆ. ಸರ್ ಸಾಲ ತೀರಿಸ್ಬೇಕಲ್ಲ, ಇಲ್ಲ ಅಂದರೆ ಓಡಾಡ್ಕೊಂಡಿರ್ಬೇಕು. ಇಲ್ಲಿದ್ದರೆ ಬಂದರೆ ತೋಟ ಹತ್ರಕ್ಕೆ ಬಂದರೆ ಆರಾಮ್ ನೆಮ್ಮದಿ ಆಗ್ಬಿಡ್ತೈತೆ ತೋಟ ನೋಡುವಾಗ. ಎಲ್ಲ ಲೇಬರ್ಸೇ ಸರ್, ಯಾರೂ ಬರೋಲ್ಲ. ಯಾರು ಅನ್ನೋ ಕೇಳ್ಕೊಳ್ಳಿ, ಊರಲ್ಲಿ ಹೋಗ್ಬೇಕಾರೆ. ನಮ್ಮ ಮನೆಯಲ್ಲೇ ಯಾರು ಇಲ್ಲ. ನಮ್ಮಪ್ಪ ನಮ್ಮಮ್ಮ ಇದ್ದಾರೆ. ನನ್ನ ತಮ್ಮನವರಿಬ್ಬರು ಅವ್ರು ಬೆಂಗಳೂರಲ್ಲಿದ್ದಾರೆ, ಅವ್ರು ಬರೋಲ್ಲ. ನಮ್ಮಪ್ಪ ನಮ್ಮಮ್ಮ ತೋಟ ಹತ್ರಕ್ಕೆ ಬರೋಲ್ಲ. ನಾನೇ ಸರ್, ಎಲ್ಲ ಲೇಬರ್ಸೇ. ಇವಾಗ ಅಲ್ಲಿ ದಾರಿಯಲ್ಲಿ ನೋಡಿದ್ರಲ್ಲ ಸರ್, ಪೇಪರ್ ಹಾಕಿರೋದು, ಅದಕ್ಕೆ ಹೋಗಿ ಲೇಬರ್ಸ್ ಬರ್ತಾರೆ. ಅದು ನಾನೇ ಮಾಡ್ತಾ ಇರೋದು. ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಜೊತೆಯಲ್ಲೇ ಇರೋದು ಸರ್. ಎಲ್ಲ ನಾನೇ ನೋಡ್ಕೊಳ್ಳೋದು ಸರ್. ಮೊನ್ನೆ ಟೊಮಾಟೊ ಹಾಕಿದ್ದೆ ಇದಕ್ಕೆ. ಇವಾಗ ಹೂ ಗಿಡ ಹಾಕಿದ್ದೀನಿ. ಹೂ ಗಿಡ ಮುಗಿದ ಮೇಲೆ ಟೊಮಾಟೊ ಹಾಕ್ತೀನಿ. ಅಲ್ಲಿ ಬೇಲಹಳ್ಳಿ ಹತ್ರ 3 ಎಕರೆಗೆ ಇದು ಕಮಿಳಿ ತೋಟ ಹಾಕಿದ್ದೀನಿ. ಅಲ್ಲಿ ಟೊಮಾಟೊ ಮಾಡ್ತಾಯಿದ್ದೆ. ಅಲ್ಲಿ ಆಗಲ್ಲ ಅಂದ್ಬಿಟ್ಟು ಕಮಿಳಿ ಕಡ್ಡಿ ಉಳಿದ್ದೀನಿ. ಇವಾಗ ಅಲ್ಲಿ ಹೂ ಗಿಡಕ್ಕೆ ಅಲ್ಲಿ ರೆಡಿ ಮಾಡಿದ್ದೀನಿ. ನಾರೆಲ್ಲ ತಂದು ಇಟ್ಟಿದ್ದೀನಿ. 2 ಬೋರ್ ಇದೆ ಸರ್. ಸರ್ ಆ ಬೋರ್ ಕೆಟ್ಟೋಗಿದೆ, ಬೇರಿಂಗ್ ಹೋಗ್ಬಿಟ್ಟಿದೆ, ಎತ್ತಬೇಕು. ದಾರಿ ಇಲ್ಲ, ಸುಮ್ಮನೆ ಇದ್ದೀನಿ. ಬರಲ್ಲ ಸರ್. ಗಾಡಿ ಬಂದ್ರಲ್ಲ ಅದು ಎತ್ತಕ್ಕೆ ಟ್ಯಾಕ್ಟ್ರಿ ಬರಲೇಬೇಕು. ನಂದೇ ಸರ್, ಖುಷಿಗೊಂಡ ನಂದೇ. ಚಂದ್ರಶೇಖರ್ ಅಂತೇಳಿ ನಾವಿದೇ ಪಾರೇಹೊಸಳ್ಳಿ ಗ್ರಾಮಸ್ಥರು. ನಾವು ವ್ಯವಸಾಯಸ್ಥರೇ. ಇದೇ ಶಿವಣ್ಣ ಅನ್ನೋರು ತೋಟದ ಪಕ್ಕದಲ್ಲಿರೋರು. ನಮಗೂ ಕೂಡ ದಾರಿ ಇಲ್ಲ. ಅವರು ಶಿವಣ್ಣ ಅನ್ನೋರು 15 ಅಡಿ ದಾರಿ ನಮಗೋಸ್ಕರ ಬಿಟ್ಬಿಟ್ಟಿದ್ದಾರೆ. ಪಾಪ ಅವತ್ತೇನು ಬೆಳೆ ಮಾಡಿಲ್ಲ, ನಮ್ಮನೇನು ಅವತ್ತೇನು ಮಾತನಾಡಿಲ್ಲ. ನಾವು ಡೈಲಿ ಓಡಾಡ್ಕೊತಾ ಇದ್ವಿ, ಅವತ್ತು ಓಡಾಡ್ತಾ ಇದ್ವಿ. ಆಮೇಲೆ ಅಲ್ಲಿ ಹಿಂದೆ ಅಲ್ಲಿ ಅಡ್ಡ ಹಾಕಿದ್ರಲ್ಲ ಸರ್ ಕಲ್ಲಲ್ಲಿ, ಅವರು ಕೂಡ ಬಿಡ್ತಾಯಿದ್ರು.
ಒಂದು ವರ್ಷದಿಂದ ಈಚೆ ಬಿಡ್ತಾ ಇಲ್ಲ. ಇಲ್ಲೇನೋ ದಾರಿ ಮಾಡ್ಕೊಂಡ್ಬಿಡ್ತಾರೆ ಹಂಗಿಂಗೆ ಅಂತ ಯಾರೋ ಏನೋ ಅಂದ್ರಂತೆ. ಆ್ಯಕ್ಚುಲಿ ಅಲ್ಲಿ 20 ಎಕರೆ 25 ಎಕರೆ ಗೋಮಾಳ ಇದೆ. ಅದ್ರಲ್ಲಿ 1 ಗುಂಟೆ ಆತನು ಕೇಳ್ತಾ ಇರೋದು. ಎಲ್ರಿಗೂ ತೊಂದರೆ ಆಗಿದೆ ಇಲ್ಲಿ. ನಮಗಂತೂ ಆತನೇನು ತೊಂದರೆ ಮಾಡಿಲ್ಲ. ಇಲ್ಲಿ ಈತನ ಬಿಟ್ಟಿರೋದ್ರಿಂದ ಒಂದು 4-5 ವ್ಯವಸಾಯಸ್ಥರಿಗೆ ಅನುಕೂಲ ಆಗಿದೆ. 15 ಅಡಿ ಬಿಟ್ಬಿಟ್ಟಿದೆ ನೋಡಿ. ಇವಾಗ ನೀವೇ ನೋಡ್ತಾ ಇದ್ದಿರಲ್ಲ, ಬಿಟ್ಬಿಟ್ಟಿದ್ದು. ನಮಗೂ ಬಿಟ್ಟಿದೆ, ಯಾವತ್ತೇನು ತೊಂದರೆ ಏನು ಮಾಡಿಲ್ಲ. ನಾವು ಕೂಡ ಹಣ್ಣು ಕೊಯ್ಲು ಬಂದಾಗ ಎತ್ಕೊಂಡು ಹೋಗ್ಬೇಕಂತಂದರೆ ಲೇಬರ್ಸ್ ಪ್ರಾಬ್ಲಮ್ಮೇ. ನಾವು ಮೊನ್ನೆಲ್ಲ ಇಲ್ಲಿಂದ ರೋಡ್ಗೆ ಸಾಗಿಸಿದ್ವಿ. ಇದೇ ರೀತಿಯೇ ಈತು ಕೂಡ ಟಮಾಟ ಹಾಕಿ ಮೊನ್ನೆ ಬಿಡ್ರಿ ಹ್ಯಾಂಡಿಕ್ಯಾಪ್ಟ್ ಪಾಪ. ಆತ ನೋವು ಹೇಳೋಕ್ಕಾಗ್ತಾ ಇಲ್ಲ. ನಮಗೂ ಅಷ್ಟೇ ತೊಂದರೆ ಆಗಿದೆ, ಎಲ್ರಿಗೂ ತೊಂದರೆ ಆಗಿದೆ. ಆಮೇಲೆ ನಾವು ಅವ್ನು ಕೇಳ್ಕೊಂಡ್ವಿ, ಒಂದು 2 ದಿವಸ ಬಿಡ್ರಿ ಆಯಿತು ಅಂತ ಅಂದ್ಕೊಂಡು. ಅವ್ರು ಯಾಕೋ ಬಿಡ್ತಾ ಇಲ್ಲ. ಇನ್ನು ಅವ್ರನ್ನ ಯಾಕೆ ಒತ್ತಾಯ ಮಾಡೋದು ಅಂತ ಅಂದ್ಕೊಂಡು ನಾವು ಕೇಳಿ ನಾವು ಸುಮ್ಮನೆ ಆಗಿಬಿಟ್ಟು ಇಲ್ಲಿಂದ ನಡ್ಕೊಂಡು ಬರ್ತೀವಿ. ಲೇಬರ್ಸ್ ಇವತ್ತೇನು ಭಾಳ ಪ್ರಾಬ್ಲಮ್ ಇದೆ. 500 ರೂಪಾಯಿ ಹೆಣ್ಣಾಳು ಕೊಟ್ಟರೆ 10 ಜನ ಮಾಡೋ ಕೆಲಸ 20 ಜನ ಆಗ್ತದಿಲ್ಲ. ಎಲ್ಲಿ ಕಾಸು ಕೊಡೋದು, ಎಲ್ಲಿ ತರೋದು ಮಾಡೋದು ಈ ಬರಗಾಲದಲ್ಲಿ? ಹಂಗಾಗೋಗ್ಬಿಟ್ಟಿದೆ, ಭಾಳ ಕಷ್ಟ ಆಗಿದೆ. ಅದಕ್ಕೋಸ್ಕರವಾಗಿ 1 ಗುಂಟೆ ಜಮೀನಲ್ಲಿ ದಯಮಾಡಿ ಬಿಡಿಸ್ಕೊಟ್ರೆ ಯಾರಾದ್ರೂ ಆಗಲಿ, ಸರ್ವೆ ಮಾಡಿಸ್ಲಿ ಕೊಡಿಸ್ಲಿ. ಸಂಬಂಧಪಟ್ಟ ಅಧಿಕಾರಿಗಳಿಗೂ ಇದು ಮಾಡಿದ್ದಾನೆ. ತಹಸೀಲ್ದಾರ್ ಆಗಿರ್ಬೋದು, RI ಆಗಿರ್ಬೋದು, ಎಲ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಿದ್ದಾರೆ, ವಿತ್ ಲೆಟ್ರ್ ಕೊಟ್ಟಿದ್ದಾರೆ. ಯಾರೂ ಕೂಡ ಸಹಕಾರ ಮಾಡಲಿಲ್ಲ. ನೋಡಿದ್ವಿ ನಾವು ಕೂಡ, ನಮಗೂ ಹೇಳಿದ್ನು ಆಯ್ತಪ್ಪ ಕೊಡು, ನಾವು ಇರ್ತೀವಿ ಜೊತೆಯಲ್ಲಿ ಅಂತ ಹೇಳಿದ್ವಿ. ಆದರೆ ಯಾವುದೂ ಸಹಕಾರ ಸಿಕ್ಕಲಿಲ್ಲ. ಇನ್ನು ಮುಂದೆ ಆದರೂ ಕೂಡ ನಿಮ್ಮ ಮುಖಾಂತರವಾಗಿ ನಮ್ಮ ಸಂಬಂಧಪಟ್ಟ ಶಾಸಕರೇ ಆಗಿರ್ಬೋದು, ಲೋಕಸಭಾ ಸದಸ್ಯರೇ ಆಗಿರ್ಬೋದು, ಮೊನ್ನೆ ಜಿಲ್ಲಾಡಳಿತ ಇವರೇ ಆಗಿರ್ಬೋದು, ಅಧಿಕಾರಿಗಳೇ ಆಗಿರ್ಬೋದು, ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಈ ಒಂದು ರಸ್ತೆಯನ್ನು ಮಾಡಿಕೊಟ್ರೆ ಎಲ್ರಿಗೂ ಅನುಕೂಲ ಆಗ್ತದೆ ಅಂತ. ಸರ್, ಅವ್ರ ದಾರಿ ಬಿಟ್ಟಿರೋದ್ರಲ್ಲಿ ಸರ್ವೆ ನಂಬರ್ ಅವ್ರದ್ದೇ, ಅದು ನಾವಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಒಟ್ಟು ಟೋಟಲಾಗಿ ಸರ್ವೆ ಮಾಡಿ ಅದನ್ನು ಉಳಿಕೆ ಇದೆ, ಅದನ್ನು ಸಂಬಂಧಪಟ್ಟವರು ಬಂದು ಅಳತೆ ಮಾಡಿ ಮಾಡಿಕೊಟ್ರೆ ಸಾಕು ಸರ್ ನಮಗೆ. ಪಾಪ ಆತ ನಲ್ಲಿಗೂ ಹೇಳ್ದ, ನಂದೇ ಕೊಟ್ಬಿಡ್ತೀನಿ ಅಣ್ಣ 1.25 ಗುಂಟೆ, ಅವ್ರು 1 ಗುಂಟೆ ಕೊಡಲಿ ಅಂತ ಕೂಡ ಹೇಳ್ತಾ ಇದ್ದಾನೆ. ಬಟ್ ಆ ಅವಶ್ಯಕತೆಯೂ ಇಲ್ಲ. ಬಟ್ ಅಲ್ಲಿ ಗೋಮಾಳ ಜಮೀನೇ ಇದೆ, ಅದನ್ನ ಅಳತೆ ಮಾಡಿಸಿ ಕರೆಕ್ಟಾಗಿ ಸಂಬಂಧಪಟ್ಟರು ತಹಸೀಲ್ದಾರ್ ಬಂದು ನಿಂತ್ಕೊಂಡು ಅಳತೆ ಮಾಡಿಸಿ ಬಿಟ್ಕೊಟ್ರೆ ಎಲ್ರಿಗೂ ಅನುಕೂಲ ಆಗ್ತದೆ. ಇದೇ ತೊಂದರೆ ಆಗಿರೋದು. ಏನು ಮಾಡೋದು ಹೇಳಿ? ಹ್ಯಾಂಡಿಕ್ಯಾಪ್ಟು ಎತ್ಕೊಂಬರ್ಬೇಕು, ಒಬ್ಬರು ಅಲ್ಲಿಂದ ಎತ್ಕೊಂಬರ್ಬೇಕು. ಎಲ್ಲಿ ಎತ್ಕೊಂಬರೋದು? ಅವ್ರದ್ದೇ ಆದಂಥ ಕೆಲಸ ನೋಡೋ ಸ್ನೇಹಿತನು ಪಾಪ ಎಷ್ಟೇ ಕೆಲಸ ಇರಲಿ ಅಲ್ಲಿ ನೀರು ಕಟ್ಟೋದು ಬಿಟ್ಟು ಎಲ್ಲ ಬಿಟ್ಟು ಬರ್ತಾನೆ. ನಮಗೆ ನೋಡೋಕ್ಕೆ ಮುಂದ್ಗಡೆ ನೋವಾಗ್ತದೆ, ಹೇಳ್ಕೊಳ್ಳೋಂಗಿಲ್ಲ. ಅದಕ್ಕೆ ಇನ್ಮೇಲೆ ಆದರೂ ಕೂಡ ಸಂಬಂಧಪಟ್ಟವ್ರು ಇದನ್ನ ಎಚ್ಚೆತ್ತು ಕೊಟ್ಕೊಂಡು ಇದನ್ನು ರಸ್ತೆ ಮಾಡಿಕೊಟ್ರೆ ಸಾಕಾಗಿದೆ ಸರ್.